ನಮಸ್ತೆ, ನಾನು ನಿಮ್ಮ ಚಂದು. ಹಾಗೆ ಇವತ್ತು ಏನು ರೆಸಿಪಿ ಅಂತ ನೋಡ್ತಾ ಇದ್ದೀರಾ. ಹಾಗೆ ಮನೆಯಲ್ಲಿ ತುಪ್ಪನೂ ಕೂಡ ಖಾಲಿಯಾಗಿತ್ತು, ಹಾಗಾಗಿ ಬೆಣ್ಣೆ ತೊಗೊಂಡು ಬಂದಿದ್ವು. ಹಸುವಿನ ಬೆಣ್ಣೆನ ತುಪ್ಪ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪನ ಎಲ್ಲರೂ ಕೂಡ ಮಾಡ್ಕೊಳ್ತಾರೆ, ಆದರೆ ಒಬ್ಬೊಬ್ಬರು ಟೇಸ್ಟು ಒಂದೊಂದು ಥರ ಇರುತ್ತೆ. ಬೇರೆ ಬೇರೆ ರೀತಿಲಿ ತುಪ್ಪನ ರೆಡಿ ಮಾಡ್ಕೊಳ್ತಾರೆ. ಹಾಗೆ ನಾನು ಹೇಗೆ ತುಪ್ಪನ ರೆಡಿ ಮಾಡ್ಕೊತೀನಿ ಬೆಣ್ಣೆಯಿಂದ ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಂದು ಕೂಡ ಒಂದು ಪುಟ್ಟ ವಿಡಿಯೋ ಇರಲಿ ಯೂಟ್ಯೂಬ್ನಲ್ಲಿ ಅಂತ ಹೇಳಿ ನೋಡಿ, ನಾನು ಹೇಗೆ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ನಾನು 1 ಸ್ಪೂನಷ್ಟು ಮೆಂತ್ಯನ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಒಂದು 4 ಮೆಣಸು ಹಾಗೆ 1-2 ಪಪ್ನಷ್ಟು ಏಲಕ್ಕಿ ಹಾಕಿ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಕೂಡ ಪುಡಿ ಮಾಡ್ಕೊಂಡಾಯಿತು. ಈಗ ಬೆಳ್ಳುಳ್ಳಿನೂ ಅಷ್ಟೇ ಚೆನ್ನಾಗಿ ಜಜ್ಜಿಕೊಂಡು ಇಟ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ಫ್ಲೇವರು ಚೆನ್ನಾಗಿ ಬಿಟ್ಕೊಳುತ್ತೆ. ಹಾಗಾಗಿ ನಾನು ಎಲ್ಲ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಜಾರಲ್ಲಿ ಕೂಡ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೋದು, ಆದರೆ ಅದರಲ್ಲಿ ಕಟ್ಟಾಗುತ್ತೆ ಅಷ್ಟೇ. ಈ ಥರ ಇವಾಗ ಟೇಸ್ಟ್ ಬರೋದಿಲ್ಲ, ಹಾಗಾಗಿ ನಾನು ಕುಟ್ಟಿ ಹಾಕ್ಕೊಳ್ತೀನಿ. ಹಾಗೆ ಬೆಣ್ಣೆನೂ ಕೂಡ ಇಟ್ಟಿದ್ದೀನಿ, ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾವು ಬೆಳ್ಳುಳ್ಳಿ ಹಾಗೆ ಪುಡಿ ಮಾಡ್ಕೊಂಡಿದ್ವಲ್ಲ ಮೆಂತ್ಯ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಒಂದು ವಿಳೆದೆಲೆನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಅರಿಶಿನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಹಾಗೆ ಒಂದು 1/4 ಗಂಟೆ ಹೀಗೇ ಕುದಿಸ್ಬೇಕು, ಅದು ವೈಟಿಗಿರೋದೆಲ್ಲ ಹೋಗಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದಿ ಬಂದಿದೆ. ನೋಡಿ, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಮೇಲ್ಗಡೆ ಬರ್ತಾ ಇದೆ. ನಾವು ಅದು ಬೆಣ್ಣೆ ಜೊತೆಗೆ ಹಾಕೋದ್ರಿಂದ ಮೆಂತ್ಯ ಮತ್ತು ಎಲ್ಲದೂ ಕೂಡ ಚೆನ್ನಾಗಿ ಬೆಂದು ಅದರ ಫ್ಲೇವರ್ ಎಲ್ಲ ಬಿಟ್ಕೊಳುತ್ತೆ, ಬೆಳ್ಳುಳ್ಳಿದು ಮೆಂತ್ಯದು ಟೇಸ್ಟ್ ಎಲ್ಲ. ಹಾಗಾಗಿ ನಾನು ಒಂದೇ ಸಲ ಹಾಕಿ ಚೆನ್ನಾಗಿ ಕುದಿಸಿ ನೋಡಿ ತುಪ್ಪನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಸೈಡಿಗೆ ಬರ್ತಾ ಇದೆ ಇವಾಗ ಬೆಳ್ಳುಳ್ಳಿದು. ಹಾಗೆ ಮತ್ತು ವೈಟದೆಲ್ಲ ಹೋಗಿದೆ. ನೋಡಿ, ತುಪ್ಪನೂ ಕೂಡ ರೆಡಿ ಆಯಿತು. ಇವಾಗ ನಾವು ಇದನ್ನು ಇವಾಗ ಆಫ್ ಮಾಡೋಣ. ನೋಡಿ, ಆಫ್ ಮಾಡಿದ್ದೀನಿ. ಇವಾಗ ನೋಡಿ, ಎಲ್ಲ ಮೇಲ್ಗಡೆ ಬಂದಿದೆ. ಸ್ವಲ್ಪ ತಣ್ಣಗಾಗಲಿ, ಇದನ್ನು ಸೋಸ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ, ನೀರು ಥರ. ಇದು ತುಪ್ಪ, ಬಿಸಿ ತುಪ್ಪ. ನೋಡಿ, ತಣ್ಣಗಾದ್ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ, ಮರಳಾಗಿ ತುಪ್ಪ. ನಾವು ಚಪಾತಿ, ರೈಸು, ಅಡುಗೆಗೆ ಎಲ್ಲದಕ್ಕೂ ಕೂಡ ತುಪ್ಪ ಯೂಸ್ ಮಾಡ್ಕೊಳ್ಬೋದು. ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ಇದು ತುಪ್ಪ ಹಾಕಿ ಮಾಡಿದ್ದಂತೂ 2 ಪಟ್ಟು ಟೇಸ್ಟು ಜಾಸ್ತಿ ಆಗುತ್ತೆ ತಿಂಡಿಗೆ, ಯಾವುದಕ್ಕಾದರೂ ಅಷ್ಟೇ. ತುಪ್ಪ ವಿಟಮಿನ್ಸ್, ಮಿನರಲ್ಸ್ಗಳ ಕಣಜ ಅಂತಲೇ ಹೇಳ್ಬೋದು. ನಾವು ಚಿಕ್ಕ ಮಕ್ಕಳಿಗೆ ಹಾಗೆ ಎಲ್ಲರಿಗೂ ಕೂಡ ಯೂಸ್ ಮಾಡ್ಬೋದು ತುಪ್ಪನ. ನಾನು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾಡಿ ನೋಡಿದೆ, ಬರೀ ಅನ್ನ ಸೂಪರಾಗಿತ್ತು. ಉಪ್ಪಿನಕಾಯಿ, ಖಾರ, ತುಪ್ಪ ಸಕ್ಕತ್ತಾಗಿದೆ. ನಾನು ಇದಕ್ಕೆ ಉಪ್ಪು ಕೂಡ ಏನೂ ಹಾಕ್ಕೊಂಡಿಲ್ಲ. ತುಪ್ಪ ಮಾಡಬೇಕಾದ್ರೇ ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿದೆ ಟೇಸ್ಟು ಕೂಡ. ಸಾಂಬಾರು ಇಲ್ದಿದ್ರೂ ಪರವಾಗಿಲ್ಲ, ಅನ್ನನ ತುಪ್ಪ ಹಾಕ್ಕೊಂಡು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಹಾಗೆ ಇದು ಮಾವಿನಕಾಯಿ, ಉಪ್ಪಿನಕಾಯಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.